ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ದಿನ ಬೆಳಗ್ಗೆ ದೇವರು ಫೋಟೋ ನೋಡಿ ಎದ್ದೇಳ್ತೀನಿ. ಮೊದಲು ಫೋನಲ್ಲಿ ನೋಡ್ತೀನಿ, ಆಮೇಲೆ ಈ ಫೋಟೋಲಿ ನೋಡ್ತೀನಿ. ಇಲ್ಲಿ 3 ದೇವರುಗಳಿದೆ, ಒಂದು ಶಿವ, ಪಾರ್ವತಿ ಹಾಗೆ ಆಂಜನೇಯ. ನನ್ನನ್ನು ಎವ್ರಿ ಡೇ ಮಾರ್ನಿಂಗ್ ಕಾಳಮ್ಮನೇ ಕಾಲ್ ಮಾಡಿ ಎಬ್ಸೋದು. ಕಾಳಮ್ಮ ಅಂದರೆ ನಮ್ಮ ಹೌಸ್ ಮೇಡ್. ಅವರು ಮಾರ್ನಿಂಗ್ 7:30 ಬರ್ತಾರೆ, ಅಥವಾ ಒಂದೊಂದು ಸಲ 8 o'clock ಬರ್ತಾರೆ, 8:15 ಬರ್ತಾರೆ. ಅವ್ರ ಟೈಮ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ರಾಮನವಮಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಂದಿದ್ದಾರೆ. ಸೊ ನಾನು ಅವ್ರಿಗೆ ಡೋರ್ ಓಪನ್ ಮಾಡಿ ಗೇಟ್ ಬೇಗ ಓಪನ್ ಮಾಡ್ತೀನಿ. ಸೊ ಆವಾಗಲೇ ನಾನು ಎದ್ದೇಳೋದು. ಆಮೇಲೆ ನಾನು ಬ್ಲ್ಯಾಂಕೆಟ್ಸ್ನೆಲ್ಲ ಮಡಚಿಟ್ಟು ಬೆಡ್ನ ಕ್ಲೀನ್ ಮಾಡಿ ಹೋಗ್ತೀನಿ. ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟಾಡ್ತೀನಿ, ಆಮೇಲೆ ಫ್ರೆಶ್ ಅಪ್ ಆಗಿ ಬರ್ತೀನಿ. ಕಾಳಮ್ಮ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ, ನಾನು ಫ್ರೆಶ್ ಅಪ್ ಆಗ್ತೀನಿ. ಮಿಲ್ಕಿ ಕೊಕೊತಾಚಿ. ಕೋಕೋ ಯಾವಾಗಲೂ ಹೀಗೆ ಬೆಳಗ್ಗೆ ಟೈಮ್ ನನ್ನ ಕಾಲ ಹತ್ರ ಬಂದು ಮಲ್ಕೋತಾನೆ. ಮಾರ್ನಿಂಗ್ ಅವ್ನು ಯಾವಾಗಲೂ ಸ್ವಲ್ಪ ಹಾಗೆ ಇರ್ತಾನೆ, ಲೇಸಿಯಾಗಿ. ಬಟ್ ಇವಳು ತುಂಬ ಆ್ಯಕ್ಟಿವ್ ಆಗಿರ್ತಾಳೆ, ಆಟ ಆಡ್ತಾ ಇರ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣವೇ ಆಟ ಆಡ್ತಾ ಇರ್ತಾಳೆ ಅವಳು. ಶಿ ಈಸ್ ವೆರಿ ಆ್ಯಕ್ಟಿವ್. ಬಟ್ ನಮ್ಮ ಕೋಕೋ ಒಂದು ಸ್ವಲ್ಪ ಸೋಂಬೇರಿ. ಕಾಳಮ್ಮ ಅವ್ರ ಕೆಲಸ ಮುಗಿಸ್ಬಿಟ್ಟು ಅವ್ರು ಹೊರಟರು. ನಾನು ಬ್ಲಿಂಕಿಟಿಂದ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ, ಅದು ಬಂತು. ಬ್ಯಾಗ್ ಇಲ್ವಾ? ಏನದು, ಏನು ಮಾಡ್ತಿರೋದು ನೀವಿಬ್ರು? ಕೊಕ್ಕುಮ ನೀ ಬನ್ನಿ, ಒಳಗೆ ಹೋಗೋಣ ಬನ್ನಿ. ಕೊಕ್ಕುಮರಿ, ಅರೆ ಕೊಕ್ಕೋ, ಎಲ್ಲೂ ಏನು ಹುಡುಕ್ತಿದ್ದೀರಾ ಅಲ್ಲಿ? ಕಾರ್ಪೆಟ್ ಹಾಕೋಣ, ಮ್ಯಾಟ್ಸ್ ಹಾಕೋಣ. ಎಲ್ಲಮ್ಮ ಮಿಲ್ಕಿ, ಕಾಳು ನೆನೆಯಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಇಟ್ಟಿದ್ದೀನಿ, ಗೊತ್ತಿಲ್ಲ, ಒಂದು 3-4 hours ನೆನೆಯುತ್ತಂತ. ಓವರ್ ನೈಟೇ ನೆನೆಸ್ಬೇಕಿತ್ತು. ಸ್ವಲ್ಪ ಲೆಟ್ಸಿ. ಇಲ್ಲಿ ನಾನು ಶುಂಠಿ, ಬೀಟ್ರೂಟು, ಪಾಲಕ್, ಗೂಸ್ಬೆರಿ ಮತ್ತು ಕ್ಯಾರೆಟ್ ಹಾಗೆ ಟರ್ಮರಿಕ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ಒಂದು 1 week ಅಂತ ಮಾಡಿಟ್ಬಿಡ್ತೀನಿ, ಆವಾಗ ಪಾಲಕ್ನ ಆ್ಯಡ್ ಮಾಡಲ್ಲ. ಸೊ ಇವತ್ತು ಫ್ರೆಶ್ ಆಗಿ ಮಾಡ್ಕೊಳ್ತಿರೋದ್ರಿಂದ ಪಾಲಕ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದಿಷ್ಟು ನಾನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಜೊತೆಗೆ ಒಂದು ಸ್ವಲ್ಪ ಹನಿ ಆ್ಯಡ್ ಮಾಡ್ತೀನಿ. ನಾನು ಯೂಶ್ವಲಿ 1 week ಮಾಡಿಬಿಟ್ಟು ಈ ಗ್ಲಾಸ್ ಬಾಟಲ್ಸಲ್ಲಿ ಹಾಕಿ ಫ್ರಿಜ್ ಒಳಗೆ ಎತ್ತಿಟ್ಬಿಡ್ತೀನಿ. ಬಟ್ ಇವಾಗ ನಂಗೆ ಶೂಟಿಂಗ್ ಇಲ್ಲದೆ ಇರೋದ್ರಿಂದ ಹೇಗಿದ್ರೂ ಫ್ರೀ ಆಗಿದ್ದೀನಿ. ಸೊ ಫ್ರೆಶ್ ಆಗೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಸೊ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಇದಕ್ಕೆ 2 ಪೆಪ್ಪರ್ಕಾರ್ನ್ಸ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹನಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಇಬ್ಬರು ಹೇಗೆ ಕಾಯ್ತಿದ್ದಾರೆ ಅಂತ. ಈಗ ನನ್ನ ಮಾರ್ನಿಂಗ್ ಜ್ಯೂಸ್ ರೆಡಿಯಾಗಿದೆ. ದಿಸ್ ಈಸ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಹಾಗೆ ಇದನ್ನು ನಾನು ಸ್ಟ್ರೈನ್ ಮಾಡಿಲ್ಲ, ಇದರಲ್ಲಿರೋ ಫೈಬರ್ ಎಲ್ಲ ಹಾಗೆ ಇರಲಿ ಅಂತ. ಸೊ ನಾನು ಈ ಜ್ಯೂಸ್ ಕುಡಿಯುವಾಗ ಮಕ್ಕಳಿಗೆ ಕ್ಯುಕಂಬರ್ ಆ್ಯಂಡ್ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಯೂಶ್ವಲಿ ನಾನು ಅವರಿಗೆ ಮಾರ್ನಿಂಗ್ ಕ್ಯುಕಂಬರ್ ಆ್ಯಂಡ್ ಕ್ಯಾರೆಟ್ನ ಫೀಡ್ ಮಾಡ್ತೀನಿ, ಬಿಕಾಸ್ ಈ ಸಮ್ಮರ್ ಟೈಮಲ್ಲಿ ಅವರನ್ನು ಹೈಡ್ರೇಟೆಡ್ ಆಗಿಡೋದು ತುಂಬ ಇಂಪಾರ್ಟೆಂಟ್. ನಾವು ಇಟ್ಸ್ ಟೈಮ್ ಟು ಡ್ರಿಂಕ್ ದಿಸ್.
ಇದನ್ನು ಕುಡಿಯೋದು ಅಷ್ಟೊಂದು ಈಸಿ ಅಲ್ಲ, ಸ್ವಲ್ಪ ಕಷ್ಟ. ಬಿಕಾಸ್ ಅದು ಸ್ಟ್ರೈನ್ ಮಾಡಿದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕುಡಿಬೋದು, ಬಟ್ ಸ್ಟ್ರೈನ್ ಮಾಡದೇ ಇದ್ದರೆ ಕುಡಿಯೋದು ಇನ್ನೂ ಡಿಫಿಕಲ್ಟ್ ಆಗಿರುತ್ತೆ. You can easily make out how it must be tasting by my face expression. ಈ ವಿಡಿಯೋ ನನಗೆ ಗೊತ್ತಿಲ್ಲದ ಹಾಗೆ ಸ್ಲೋ ಮೋಷನಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ, ಸೊ ಐ ಹ್ಯಾಡ್ ಟು ಫಾಸ್ಟ್ ಫಾರ್ವರ್ಡ್ ಇಟ್. ಬೇಕಾ? ಕ್ಯೂಟಿ ಕ್ಯೂಟಿ ಕೋಕೋ ತಮಿಳು. ಬೇಕಾ? ಬೇಕು ಬೇಕು. ಇದರಲ್ಲಿ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮೆಂತೆ, ಕರಿಬೇವು ಮತ್ತು ರೋಸ್ಮೆರಿನ ಹಾಕಿ ಕುದಿಸಿದ್ದೀನಿ. ಸೊ ಈ ಆಯಿಲ್ನ ನಾನು ಈ ಬೌಲ್ಗೆ ಹಾಕೋತೀನಿ. ಇದನ್ನು ಇವಾಗ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ನಾನು ತಲೆಗೆ ಈ ಆಯಿಲ್ನ ಹಚ್ಕೊಂಡು 30 to 45 ಮಿನಿಟ್ಸ್ ಬಿಡ್ತೀನಿ. ಮುಂಚೆ ಎಲ್ಲ ಓವರ್ನೈಟ್ ಹಚ್ಚಿಟ್ಬಿಡ್ತಾಯಿದ್ದೆ, ಬಟ್ ಇವಾಗ ಹಾಗೆ ಮಾಡಲ್ಲ. ಒಂದು ನೈಟ್ ಸ್ನಾನ ಮಾಡ್ಕೋತೀನಿ, ಇಲ್ಲಾಂದರೆ ನನಗೆ ಕೆಲಸ ಇರೋವಾಗ ನಾನು ಮಾರ್ನಿಂಗ್ ಸ್ನಾನ ಮಾಡಲ್ಲ, ನೈಟೇ ತಲೆಗೆ ಸ್ನಾನ ಮಾಡ್ತೀನಿ. ಮಾರ್ನಿಂಗ್ ಬರೀ ಬಾಡಿ ಬಾತ್ ಮಾಡ್ತೀನಿ. ಸೊ ಇವಾಗ ನಾನು ಮನೇಲಿರೋದ್ರಿಂದ 1/2 hour to 45 ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್, ಬಿಡೋಕ್ಕೆ ಹೋಗಲ್ಲ ಜಾಸ್ತಿ ಹೊತ್ತು. ಸ್ಕ್ಯಾಲ್ಪಿಗೆ ನೀಟಾಗಿ ಆಯಿಲ್ ಮಸಾಜ್ ಮಾಡ್ತೀನಿ, ಆಯಿಲ್ ಹಚ್ಚಿ ಮಸಾಜ್ ಮಾಡ್ತೀನಿ. ನೀವು ಯಾವಾಗಲೇ ಹೇರಿಗೆ ಆಯಿಲ್ ಅಪ್ಲೈ ಮಾಡೋವಾಗಲೂ ಆಯಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಹೇರ್ನ ಕೂಮ್ ಮಾಡಿ, ಆಯಿಲ್ ಅಪ್ಲೈ ಮಾಡಾದಮೇಲೆ ಕೂಮ್ ಮಾಡಬೇಡಿ, ಬಿಕಾಸ್ ಇಟ್ಸ್ ನಾಟ್ ಗುಡ್ ಫಾರ್ ಯುವರ್ ಹೇರ್. ನಾನು ಯಾವಾಗಲೂ ಅದೇ ಥರ ಮಾಡೋದು, ಬಟ್ ಇವತ್ತು ವೀಡಿಯೋ ಮಾಡೋದ್ರಿಂದ ನಾನೊಂದು ಸ್ವಲ್ಪ ಹರಿಬರಿಲಿ ಅದನ್ನು ಮರ್ತುಬಿಟ್ಟೆ. ಸೊ ಐ ಆಮ್ ಕೂಮಿಂಗ್ ಮೈ ಹೇರ್ ನಾವ್. ಯಾವತ್ತೂ ಅಷ್ಟೇ ಫಸ್ಟ್ ಹೇರ್ನ ಕೂಮ್ ಮಾಡಿ ನೀಟಾಗಿ ಏನೇ ನಾಟ್ಸ್ ಇದ್ರೂ ಬಿಡಿಸ್ಬಿಟ್ಟು ಆಮೇಲೆ ಆಯಿಲ್ ಅಪ್ಲೈ ಮಾಡಿ, ಆಮೇಲೆ ಮತ್ತೆ ಕೂಮ್ ಮಾಡೋಕ್ಕೆ ಹೋಗ್ಬಿಡಿ. ಮಸಾಜ್ ಮಾಡಿಬಿಟ್ಟು ಟೈ ಅಪ್ ಯುವರ್ ಹೇರ್. ಇದು tie it up like this with the help of your clip, or just ಸುಮ್ಮನೆ ಹೀಗೆ ಪ್ಲೀಟ್ಸ್ ಹಾಕೋಬೋದು. ಕೋಕೋ ಎಷ್ಟು ಚೆನ್ನಾಗಿ ಪಕ್ಷಿ ಸೌಂಡ್ ಮಾಡುತ್ತೆ ನೋಡಿ ನಮ್ಮ ಮನೆ ಹತ್ರ. ಹೇರಿಗೆ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು 1/2 hour ಇದೇ ಥರ ಟೈಮ್ ಸ್ಪೆಂಡ್ ಮಾಡಿದೆ, ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡಿದೆ. ಈಗ ನಂದು ಸ್ನಾನ ಆಯಿತು, ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಲಿಪ್ ಬಾಮ್ ರೇನೆ ಅವ್ರದ್ದು. ಇದು ನಿಮ್ಮ ಸ್ಕಿನ್ pH ಪ್ರಕಾರ ಕಲರ್ ಚೇಂಜ್ ಆಗುತ್ತೆ. ನಾನು ಮನೇಲಿದ್ದರೆ ಹೀಗೆ ಬರೀ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ, ಸ್ಕಿನ್ ಕೇರ್ ಫಾಲೋ ಮಾಡಲ್ಲ. ಬಟ್ ದೇ ಸೇ ನೀವು ಮನೇಲಿದ್ರೂ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಟೈಮ್ ಆಲ್ರೆಡಿ 10:45 ಆಗೋಯಿತು, ನಾನು ಪೂಜೆ ಮಾಡಬೇಕು. ಸೊ ಈಗ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋ ಟೈಮಲ್ಲಿ ಫೋನ್ ಯೂಸ್ ಮಾಡೋದು ಬೇಡ ಅನಿಸ್ತು, ಸ್ವಲ್ಪ ಶ್ರದ್ಧೆಯಿಂದ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸ್ವಲ್ಪ ಹೊತ್ತು ಭಗವದ್ಗೀತೆ ಓದಿದೆ, ಹನುಮಾನ್ ಚಾಲೀಸ ಓದಿದೆ. ಸೊ ಪೂಜೆ ಕಂಪ್ಲೀಟ್ ಆಗಿದೆ. ಬಾಗಿಲು ತೆಗೆದಿದ್ರೆ ನೋಡಿ ಎಷ್ಟು ಕ್ಯೂಟಾಗಿ ಕೂತಿರ್ತಾರೆ ಇವರು ಹೊರಗಡೆ ನೋಡಿಕೊಂಡು. ಕ್ಯೂಟೀಸ್, ಕ್ಯೂಟಿ ಕೋಕೋ. ಈಗ ದೇವ್ರ ಪೂಜೆ ಮಾಡಾಯಿತು. ಇವತ್ತು ರಾಮನವಮಿ, ದೇವ್ರ ಪೂಜೆ ಮಾಡಾಯಿತು. ಈಗ ನಾನು ಅಡುಗೆ ಮಾಡೋದಕ್ಕೆ ಅಡುಗೆ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ನಾನು ಕಾಳು ನೆನೆಸಿಟ್ಟಿದ್ದೆ. ಸೊ ಇವಾಗ ನಾನು ನೆನೆಗೆ ಹಾಕಿದ ಕಾಳು ಒಂದು ಮಟ್ಟಿಗೆ ನೆಂದಿದೆ. ಈಗ ಕಾಳು ಸಾಂಬಾರು ಮಾಡ್ತೀನಿ. ನನ್ನ ತಮ್ಮ ಊಟಕ್ಕೆ ಬರ್ತಾನೆ, ಅವನಿಗೆ ಕಾಳು ಸಾಂಬಾರು ಇಷ್ಟ ಆಗುತ್ತೆ. ಸೊ ಅವ್ನು ಬರೋಷ್ಟರಲ್ಲಿ ಸಾಂಬಾರು ರೆಡಿ ಮಾಡಿ ಮುದ್ದೆ ಆದರೆ ಮುದ್ದೆ ಮಾಡ್ತೀನಿ. ನನಗೆ ಕಾಯಿ ಹೊಡಿಯೋದಕ್ಕೆ ಬರಲ್ಲ, ಸೊ ಕಾಯಿನ ನನ್ನ ತಮ್ಮ ಅಥವಾ ವಿರಾಟ್ ಹೊಡ್ಕೊಡ್ತಾರೆ. ವಿರಾಟ್ ಊರಿಗೆ ಹೋಗಿರೋದ್ರಿಂದ ನನ್ನ ತಮ್ಮ ಫಸ್ಟೇ ಹೊಡ್ಕೊಟ್ಬಿಟ್ಟು ಹೋಗ್ಬಿಡಿದಾನೆ ಮೊನ್ನೆ ಅಡುಗೆ ಮಾಡೋವಾಗ.
ಸೊ ಇದು ಕಟ್ ಮಾಡ್ಕೊಳ್ಳೋದು ನನಗೆ ದೊಡ್ಡ ಟಾಸ್ಕೇನೆ, ಅವರೇ ಕಟ್ ಮಾಡ್ಕೊಡೋದು ಯೂಶಲಿ. ಬಟ್ ಇವತ್ತು ಏನು ಮಾಡೋಕ್ಕಾಗದೇ ಇರೋದ್ರಿಂದ ಅವ್ರು ಯಾರು ಇಲ್ಲದೇ ಇರೋ ಕಾರಣ ನಾನೇ ಮಾಡ್ಕೋಬೇಕು. ಸೊ ಏನೇನೋ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ತೆಗ್ದಾಯ್ತು, ಏನೋ ಒಂದು ಸಾಹಸ ಮಾಡಿ ತೆಗ್ದಿದ್ದೀನಿ. ಈಗ ನಾನು ಮಿಕ್ಸರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕೋತಾ ಇದ್ದೀನಿ. ಹಾಕೊಂಡು ರುಬ್ಬಿಟ್ಕೋತೀನಿ. ನಾನು ಯೂಶಲಿ ಏನೇ ಅಡುಗೆ ಮಾಡಿದ್ರು ಮಕ್ಳಿಗೆ ಸಪ್ರೇಟಾಗಿ ಉಪ್ಪು ಖಾರ ಇಲ್ಲದೆ ಅವ್ರು ಏನು ಇಂಗ್ರೀಡಿಯೆಂಟ್ಸ್ ತಿನ್ಬೋದು ಅದನ್ನು ಮಾತ್ರ ಹಾಕಿ, ಈರುಳ್ಳಿನೂ ಯೂಸ್ ಮಾಡಲ್ಲ, ಅದೆಲ್ಲ ಹಾಕಿ ಮಾಡ್ತೀನಿ. ನಾವೇನು ಅಡುಗೆ ಮಾಡ್ಕೋತೀವಿ ಅದೇ ಥರ ಅವರಿಗೂ ಸಪ್ರೇಟಾಗಿ ಮಾಡ್ತೀನಿ. ಬಾಯ್ ಬಾಯ್. ಓಕೆ, ಕಾಲ್ ಬಂದಿತ್ತು, ವಿರಾಟ್ ಕಾಲ್ ಮಾಡಿದ್ರು. ಈಗ ಕಾಯಿ ಕಟ್ ಮಾಡ್ಕೋತಾ ಇದ್ದೀನಿ. ಕಾಯಿನ ಹಿಂಗೆ ಚಾಕುಲಿ ನೀಟಾಗಿ ಚೂರೇ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸರ್ಗೆ ಹಾಕೋದು. ಎಲ್ಲಾನು ಒಟ್ಟಿಗೆ ಮಿಕ್ಸಿಗೆ ಹಾಕಲ್ಲ, ಚಿಕ್ಕದಾಗಿ ಕಾಯಿ ಕಟ್ ಮಾಡ್ಕೋತೀನಿ. ಮಕ್ಕಳು ಕಾಯಿ ತಿನ್ಬೋದು, ಸೊ ಅವ್ರಿಗೂ ಕಾಯಿ ಹಾಕ್ತೀನಿ. ಕೆಲವೊಂದೊಂದು ಐಟಮ್ಸ್ ಅವ್ರು ತಿನ್ನಂಗಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ತಿನ್ನಬಾರ್ದು. ಸೊ ಅದೆಲ್ಲ ಹಾಕದೆ ಅವರಿಗೆ ಸಪ್ರೇಟಾಗಿ ಅಡುಗೆ ಮಾಡ್ತೀನಿ. ಎವ್ರಿ ಟೈಮ್ ನಾವು ಬಿರಿಯಾನಿ ಮಾಡಿದ್ರೆ ಅವ್ರಿಗೂ ಬಿರಿಯಾನಿ, ಎಲ್ಲಾನು ಸೇಮ್. ಇಲ್ಲಿ ನೋಡಿ, ನಾನು ಅಡುಗೆ ಮಾಡ್ತಾ ಇದ್ರೆ ಬಂದು ಹೆಂಗೆ ಡಿಸ್ಟರ್ಬ್ ಮಾಡ್ತಾನೆ ಅಂತ. ಏನು ಬೇಕು ನಿಮಗೆ? ಆಚು ಗೋ ಔಟ್ ಸೈಡ್. ವಿಡಿಯೋ ಹಿಡಿದ್ರೆ ಈ ಥರ ಗಲಾಟೆ ಮಾಡೋದು, ಇಲ್ಲಾಂದ್ರೆ ಯೂಶ್ವಲಿ ಗಲಾಟೆ ಮಾಡಲ್ಲ, ಸೈಲೆಂಟಾಗಿರ್ತಾನೆ. ಚುಪ್. ಅದು ಆ್ಯಕ್ಚುಲಿ ಕೆಳಗಡೆ ಇದ್ದಾನೆ ಅವನು, ಬಟ್ ಗಲಾಟೆ ಮಾಡ್ತಾ ಇಲ್ಲ. ವಿಡಿಯೋ ಹಿಡಿದ್ರೆ ಅವನಿಗೆ ಗಲಾಟೆ ಮಾಡ್ತಾನೆ. ಸೊ ಇದಕ್ಕೆ ನಾನು ಕಾಯಿ ಹಾಕೋತಾ ಇದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಒಂದು 3 ಹಾಕ್ತೀನಿ, 2 ಸಾಕು. ಸ್ವಲ್ಪ ಚಕ್ಕೆ, ಇಷ್ಟೇ ಆಗ್ತಾ ಇದೆ ಚಕ್ಕೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ನೀರು ಹಾಕೊಂಡೆ. ಈಗ ಇದನ್ನ ರುಬ್ಕೋತೀನಿ. ಜೀರಿಗೆ ಸೇರಿಸ್ಕೊಳ್ಳೋದು ಮರ್ತ್ಬಿಟ್ಟಿದ್ದೆ. ಮಕ್ಕಳಿಗೆ ಈ ಚಿಕ್ಕ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ, ಚೂರು ಶುಂಠಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಚಕ್ಕೆ, ಚಿಕ್ಕ ಪೀಸ್ ಚಕ್ಕೆ, ಇಷ್ಟು ಹಾಕಿ ರುಬ್ಕೋತೀನಿ. ಉಪ್ಪು ಖಾರ ಎಲ್ಲ ಏನೂ ಹಾಕಲ್ಲ. ಅವ್ರಿಗೆ ಅಂತಾನೆ ಒಂದು ಚಿಕ್ಕ ಕುಕ್ಕರ್ ಇತ್ತು, ಸ್ಮಾಲ್ ಕುಕ್ಕರ್, ಅದು ಇದೆ ಇಲ್ಲೇ, ಬಟ್ ಒಳಗಡೆ ಇಟ್ಬಿಟ್ಟಿದ್ದೀನಿ ನಾನು. ಸೊ ಇವಾಗ ಸದ್ಯಕ್ಕೆ ಪಾತ್ರೆಲೇ ಮಾಡ್ತೀನಿ. ಟೊಮ್ಯಾಟೊ ಕಟ್ ಮಾಡಾಯ್ತು. ಈಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡುವಾಗ ಇದೊಂದು ಪ್ರಾಬ್ಲಮ್ ಯಾವಾಗಲೂ. ಸೊ ಈರುಳ್ಳಿ ಆ್ಯಂಡ್ ಟೊಮೆಟೊ ಎರಡನ್ನೂ ಚಾಪ್ ಮಾಡಾಯಿತು. ಈಗ ಅಡುಗೆ ಶುರು ಮಾಡೋಣ. ಈ ಕುಕ್ಕರಲ್ಲಿ ಸಾಂಬಾರು ಮಾಡ್ತೀನಿ. ಸೊ ಫಸ್ಟಿಗೆ ನಾನು ಎಣ್ಣೆ ಹಾಕೋತೀನಿ. ಸ್ಟವ್ ಹಚ್ಚಿ ಎಣ್ಣೆ ಹಾಕೋತೀನಿ. ಆಲೂಗೆಡ್ಡೆ ಒಂದು ಚಾಪ್ ಮಾಡೋದು ಬಿಟ್ಟೆ. ಸೊ ಇವಾಗ ಆಲೂಗೆಡ್ಡೆ ಚಾಪ್ ಮಾಡ್ತೀನಿ. ಸ್ಮಾಲ್ ಬೇಬಿ ಪೊಟ್ಯಾಟೋಸ್. ಇದನ್ನ ನೀಟಾಗಿ ತೊಳ್ಕೊಬೇಕು. ಸೊ ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಇಡ್ತೀನಿ. ಅದು ಏನೇನು ಮಡ್ಡಿದ್ರು ಬಿಟ್ಕೊಳ್ಳುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ಕಟ್ ಮಾಡ್ತೀನಿ. ಸೊ ಐ ಕೀಪ್ ದಟ್ ಅಸೈಡ್. ಈ ಆಲೂಗೆಡ್ಡೆಲಿ ಜಾಸ್ತಿ ಏನು ಮಣ್ಣಿಲ್ದೇ ಇರೋದ್ರಿಂದ ಬೇಗನೆ ಕ್ಲೀನ್ ಆಯಿತು. ಸೊ ಇವಾಗ ಆಯಿಲ್ ಹಾಕೋತೀನಿ. ನಾನು ಯೂಶ್ವಲಿ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಫಸ್ಟ್ಗೆ ಆಯಿಲ್ ಹಾಕೋತಾ ಇದ್ದೀನಿ. ಈ ಪೊಟ್ಯಾಟೋನ ನಾನು 4 ಜಸ್ಟ್ 1 2 ಇಷ್ಟೇ ಕಟ್ ಮಾಡಲ್ಲ. ಬಿಕಾಸ್ ಇದು ಬೇಬಿ ಪೊಟ್ಯಾಟೋಸ್ ಆಗಿರೋದ್ರಿಂದ ಈ ಬೇಬಿ ಪೊಟ್ಯಾಟೋಸ್ನ ನೀವು ತುಂಬ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ.
ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇದ್ರೆ ಆಲೂಗೆಡ್ಡೆ. ಸೊ ಬರೀ 4 ಪೀಸಸ್ ಮಾಡ್ತೀನಿ ಅಷ್ಟೇ. ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋ ಹಾಗೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ನೀಟಾಗಿ ಬೇಯಲಿ. ಬೆಂದ ಮೇಲೆ ಟೊಮೆಟೊ ಹಾಕ್ತೀನಿ. ಆಕ್ಚುಲಿ ಈರುಳ್ಳಿ ಬೆಂದ ಮೇಲೆ ಆಲೂಗೆಡ್ಡೆ ಹಾಕ್ತೀನಿ, ಆಮೇಲೆ ಟೊಮೆಟೊ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಅಷ್ಟರಲ್ಲಿ ಆಲೂಗೆಡ್ಡೆ ಕಟ್ ಮಾಡ್ಕೊಬಿಡ್ತೀನಿ ನಾನು. ಆಲೂಗೆಡ್ಡೆ ಟೊಮೆಟೊ ಚಾಪ್ ಮಾಡಿದಾಗಿದೆ. ಈರುಳ್ಳಿ ಬೇಯ್ತಾ ಇದೆ, ಫ್ರೈ ಆಗ್ತಾ ಇದೆ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಈಗ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಈ ಕಡೆ ನನಗೆ ಅಡುಗೆ ಬೇಯ್ತಾ ಇದೆ, ಈ ಕಡೆ ಮಕ್ಕಳಿಗೆ ಅಂತ ಸಪ್ರೇಟಾಗಿ ಇಟ್ಟಿದ್ದೀನಿ. ಮಕ್ಕಳಿದಕ್ಕೆ ಫಸ್ಟು ಸ್ವಲ್ಪ ಆಲೂಗೆಡ್ಡೆ ಹಾಕ್ತೀನಿ. ಈ ಆಲೂಗೆಡ್ಡೆ ನೀಟಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಈ ಕಡೆ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ನಾನು ಒಬ್ಬಳೇ ಇರೋದ್ರಿಂದ ಅಡುಗೆ ಮಾಡೋದನ್ನ ವಿಡಿಯೋ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗ್ತಿದೆ. ಸೊ ಇದು ಕಾಳು ಹಾಕ್ತೆ, ಆಮೇಲೆ ಮಸಾಲೆ ಹಾಕ್ತೆ ಮಕ್ಕಳಿದಕ್ಕೆ. ಈ ಕಡೆ ಕಾಳು ಆ್ಯಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಆಮೇಲೆ ಮಸಾಲೆ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಯೂಶ್ವಲಿ ಅಡುಗೆ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಪಾತ್ರೆನೆಲ್ಲ ಅಲ್ಲಲ್ಲೇ ತೊಳ್ಕೊತಾ ಇರ್ತೀನಿ. ಜಾಸ್ತಿ ಪಾತ್ರೆ ಇಡೋದಕ್ಕೆ ಅಥವಾ ಮೆಸ್ಸಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇವತ್ತು ವಿಡಿಯೋ ಮಾಡಿಕೊಂಡು ನಾನು ಅಡುಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಲ್ಲ ಅಂದರೆ ನಂಗೆ ಟೈಮ್ ಪಾಸ್ ಆಗಬೇಕು ಅಂತ ನಾನು ಟಿವಿದು ಸೌಂಡ್ ಕೇಳ್ಕೊಂಡು ಅಡುಗೆ ಮಾಡ್ತಿರ್ತೀನಿ, ಅಥವಾ ನನ್ನ ತಂಗಿಗೆ ಕಾಲ್ ಮಾಡಿ ಮಾತಾಡ್ತೀನಿ, ನನ್ನ ತಮ್ಮಂಗೆ ಕಾಲ್ ಮಾಡಿ ಮಾತಾಡ್ಕೊಂಡು ಅಡುಗೆ ಮಾಡ್ತೀನಿ. ಇದಕ್ಕೆ ಮಸಾಲೆ ಹಾಕಿದ್ದೀನಿ. ಉಪ್ಪು ಖಾರ ಮಸಾಲೆ ಅರಿಶಿನ ಹಾಕಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ, ಅಂದರೆ ಹಸಿ ವಾಸನೆ ಹೋಗ್ಬೇಕಲ್ವ, ಆ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡಿಟ್ಬಿಡ್ತೀನಿ. ಇದಕ್ಕೆ ಅರಿಶಿನ ಅಷ್ಟೇ, ಸ್ವಲ್ಪ ನೀರು ಹಾಕಿದ್ದೀನಿ, ಮಸಾಲೆ ಹಾಕಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಬೇಯಬೇಕು, ಕಾಳು ಬೇಯಬೇಕಲ್ವ ಇನ್ನು ಚೂರು, ಅದಕ್ಕೋಸ್ಕರ ಕುದಿಸ್ತಾ ಇದ್ದೀನಿ. ಕುದಿಸ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಈ ಕಡೆ ಸಾಂಬಾರು ಆಯಿತು, ಅಷ್ಟರಲ್ಲಿ ಈ ಕಡೆ ನಾನು ಮುದ್ದೆ ಮಾಡ್ತಾ ಇದ್ದೀನಿ. ನೋಡಿ, ಮುದ್ದೆ ಮಾಡಿ ಇವಾಗ ಮುದ್ದೆನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಹಾಟ್ ಬಾಕ್ಸಲ್ಲಿ ಹಾಕ್ಬೋದು, ಬಟ್ ಅವ್ನು ಇನ್ನೇನು ಬಂದ್ಬಿಡ್ತಾನೆ, ಸೊ ನಾಟ್ ನೆಸೆಸರಿ. ಇವಾಗ ರೈಸ್ ಮಾಡಕ್ಕಿಡ್ತೀನಿ. ರೈಸ್ನ ನಾನು ಈ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ರೈಸ್ನ ನೀಟಾಗಿ ಒಂದು 4 ಸಲ ತೊಳ್ಕೊಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀಟಾಗಿ ತೊಳ್ಕೊಬೇಕು, 4-5 ಟೈಮ್ಸ್ ತೊಳಿಬೇಕು. ಈಗ ಅನ್ನ ಸಾಂಬಾರು ಎಲ್ಲ ರೆಡಿ ಆಗಿದೆ. ಈಗ ಅನ್ನ ಸಾಂಬಾರು ಎಲ್ಲ ರೆಡಿ ಆಗಿದೆ. ನನ್ನ ಮಗ ಆಲ್ರೆಡಿ ಕಿರ್ಚಾಡ್ತಾ ಇದ್ದಾನೆ. ಅವರು ಬಿಸಿ ಅನ್ನ ತಿನ್ನಲ್ಲ ಅಂತ ನಾನು ಅವ್ರಿಗೆ ಅನ್ನನ ಆರಿಸಿ ಕಲಸಿ ಇಟ್ಟಿದ್ದೀನಿ. ಇದನ್ನ ಕಲಸಿ ಇಟ್ಟಿದ್ದೀನಿ. ಇವಾಗಲೂ ನಾನು ನನಗೆ ಹಾಕಿಲ್ಲ ಅಂದರೆ ಅವ್ನು ನಾನು ಹೊಡೆದೇ ಬಿಡ್ತಾನೆ. ಆಲ್ರೆಡಿ ಫುಲ್ ಸಿಟ್ಟಲ್ಲಿದ್ದಾನೆ. ಸೊ ಅವನಿಗೆ ಫಸ್ಟ್ ಊಟಕ್ಕೆ ಹಾಕೋಣ. ನನ್ನ ತಮ್ಮ ಇನ್ನೇನು ಬರ್ತಾನೆ, ಸೊ ಅವನಿಗೋಸ್ಕರ ವೇಟಿಂಗು. ಅದು ಕೋಕೋ ಬಟ್ಲು, ಇದು ನಮ್ಮ ಮಿಲ್ಕಿ ಬಾಲ್. ಪಾಪ ಇಬ್ರಿಗೂ ಹಶ್ವಾಗ್ಬಿಟ್ಟಿತ್ತು ಅನ್ಸುತ್ತೆ. ಆಲ್ರೆಡಿ ಟೈಮ್ 1 o'clock ಆಗಿಬಿಟ್ಟಿದೆ. ನನ್ನ ತಮ್ಮ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಊಟ ಮಾಡಿಬಿಡೋಣ ಅಂತ ಹಾಕೊಂಡು ಬಂದಿದ್ದೀನಿ. ಬಿಸಿ ಬಿಸಿ ಮುದ್ದೆ ಸಾರು ನಾನಿವಾಗ ತಿಂತೀನಿ. ವಾವ್, ನೋಡಿ ಇಲ್ಲಿ ಒಂದು ತಿಂದು ಬಂದು ಕೂತಿರೋದು. ಕೋಕೋ ತಿಂದ್ರ ಚೆನ್ನಾಗಿ?
ನೀವು ತಿಂದ್ರ ಮಗಳು? ಈಗ ಮಮ್ಮಿ ತಿನ್ನಕ್ಕೆ ಬಿಡಿ. ಈಗ ಸೆಕೆಂಡ್ ಟ್ರಿಪ್ ಬಿಸಿ ಬಿಸಿ ಅನ್ನ ಸಾಂಬಾರ್ ಜೊತೆಗೆ ಈ ಚಿಪ್ಸ್. ದಿಸ್ ಈಸ್ ಮೈ ಫೇವ್ರೆಟ್. ದೀಸ್ ಚಿಪ್ಸ್ ಆರ್ ಮೈ ಫೇವ್ರೆಟ್. ಯೂಶ್ವಲಿ ಪೊಟ್ಯಾಟೊ ಚಿಪ್ಸ್ ಇಷ್ಟಪಡ್ತಾರೆ, ಬಟ್ ನನಗೆ ಈ ಬನಾನಾ ಚಿಪ್ಸ್ ಅಂದರೆ ತುಂಬ ಇಷ್ಟ. ಸೊ ಐ ಈಟ್ ದಿಸ್. ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ, ಅದು ನನಗೆ ತುಂಬ ಇಷ್ಟ ಅದು. ಸೊ ಇವಾಗ ಐ ವಿಲ್ ಹ್ಯಾವ್ ದಿಸ್. ಆಮೇಲೆ ಮೇ ಬಿ ಐ ವಿಲ್ ರೆಸ್ಟ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಮತ್ತೆ ಸಂಜೆ ದೇವ್ರಿಗೆ ದೀಪ ಹಚ್ಚಬೇಕು. ದೀಪ ಹಚ್ಚಿ ಏನಿಲ್ಲ, ಮನೇಲಿರೋದಂದರೆ ಹೀಗೆ ಸುಮ್ಮನೆ ಸೀರೀಸ್ ನೋಡ್ತಿರ್ತೀನಿ, ಸೀರೀಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಕ್ರೋಶೆ ಮಾಡ್ತಾಯಿದ್ದೆ ಮುಂಚೆ, ಬಟ್ ಇವಾಗ ಕ್ರೋಶೆ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ. ಕ್ರೋಶೆ ಮತ್ತೆ ಕಂಟಿನ್ಯೂ ಮಾಡಬೇಕು. ಸೊ ಪ್ರಾಬ್ಲಿ ಇವತ್ತು ನೋಡ್ತೀನಿ, ಈವ್ನಿಂಗ್ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಆದರೆ ಕ್ರೋಶೆ ಮಾಡ್ತೀನಿ, ಇಲ್ಲಾಂದರೆ ಐ ವಿಲ್ ಜಸ್ಟ್ ರೆಸ್ಟ್. ಟುಮಾರೋ ವಿರಾಟ್ ಇಸ್ ಕಮ್ಮಿಂಗ್. ಐ ಥಿಂಕ್ ಇವತ್ತು ನೈಟೇ ಬರ್ಬೋದು ಅನ್ಸುತ್ತೆ, ಅಥವಾ ಟುಮಾರೋ ಮಾರ್ನಿಂಗ್ ಬರ್ಬೋದು ದಾವಣಗೆರೆಯಿಂದ, ಗೊತ್ತಿಲ್ಲ. ಮಿಲು ನಾನು ಊಟ ಮಾಡಿ ಮುಗಿಸ್ದೆ. ಅಷ್ಟರಲ್ಲಿ ನಿಶುನೂ ಬಂದ. ನಿಶು ಬಂದರೆ ಸಾಕು ನನ್ನ ಮಕ್ಕಳು ಫುಲ್ ಎಕ್ಸೈಟ್ ಆಗಿಬಿಡ್ತಾರೆ. ಅವನು ಅಥವಾ ವಿರಾಟ್ ಮನೆಗೆ ಬಂದರೆ ಫಸ್ಟ್ ಮಾಡೋ ಕೆಲಸನೇ ಮಕ್ಕಳನ್ನ ಮುದ್ದು ಮಾಡೋದು. ಇಬ್ಬರೂ ಚೆನ್ನಾಗಿ ಮುದ್ದು ಮಾಡಬೇಕು. ಮುದ್ದು ಮಾಡಿಲ್ಲ ಅಂದರೆ ಅವರಿಬ್ರೂ ಬಿಡೋಲ್ಲ. ನಮ್ಮ ಕೋಕೋ ಬಿಟ್ಟರು ಮಿಲ್ಕಿ ಅಂತೂ ಬಿಡೋದಿಲ್ಲ. ಸೊ ಚೆನ್ನಾಗಿ ಮುದ್ದು ಮಾಡಿಸ್ಕೊಂಡು ಆಮೇಲೆ ಅವ್ರು ಸುಮ್ಮನಾಗೋದು. ಇಲ್ಲ ಅಂದರೆ ನಮ್ಮ ಮಿಲ್ಕಿ ಟಾರ್ಚರ್ನ ಯಾರ ಕೈಯಿಂದನೂ ತಡ್ಕೊಳಕ್ಕಾಗಲ್ಲ. ಅವಳಷ್ಟು ಟಾರ್ಚರ್ ಕೊಟ್ಬಿಡ್ತಾಳೆ. ನನ್ನ ತಮ್ಮ ಊಟ ಹಾಕ್ಕೊಂಡು ಕೂತಿದ್ದಾನೆ. ಸೊ ಇವಾಗ ಅವನು ಒಂದು ತಿನ್ನಲಿ, ಕೇಳೋಣ ಅವನಿಗೆ ಹೇಗಿದೆ ಅಂತ. ಹೆಂಗಿದೆ ನಿಶು? ನೈಸ್. ಏಯ್ ಹೇಳು, ಸಾಂಬಾರು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಸಾಂಬಾರ್ ಸೂಪರ್. ಹಾಂ, ಸೂಪರ್, ಥ್ಯಾಂಕ್ ಯು. ನಿಶು ಊಟ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಕೋಕೋಗೆ ಮೇಟಿಂಗಿಗೆ ಅಂತ ಬಂದಿದ್ದರು. ಅದು ಒಂದು ಸ್ವಲ್ಪ ಹೊತ್ತಾಯಿತು, ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಅದಾಯಿತು. ಈಗ ನಾನು ಮಾವಿನ ಹಣ್ಣು ತಿಂತಾಯಿದ್ದೀನಿ. ಆಲ್ಫಾನ್ಸೋ ಮಾವಿನ ಹಣ್ಣು ತರಿಸಿದ್ದೆ, ಸೊ ಅದನ್ನು ತಿಂತಾಯಿದ್ದೀನಿ. ನಂಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಬಟ್ ಮ್ಯಾಂಗೋಸ್ನ ಡಾಗ್ಸಿಗೆ ಕೊಡೋಕೆ ಆಗಿಲ್ಲ, ಅದಕ್ಕೆ ನನ್ನ ಮಕ್ಕಳು ಮ್ಯಾಂಗೋಸ್ ಕೊಡೋಲ್ಲ. ಆ್ಯಂಡ್ ನಾನು ಹೊರಗಡೆ ಟ್ರೀಟ್ಸ್ ಯಾವುದೂ ಕೊಡೋಲ್ಲ ಅವರಿಗೆ. ಯೂಶ್ವಲಿ ಅವ್ರಿಗೆ ವೆಜಿಟೇಬಲ್ಸ್. ಫ್ಯಾನ್ ಆನ್ ಆಗಿತ್ತು, ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೋಸ್ಕರ ಆಫ್ ಮಾಡಿದೆ. ಯೂಶ್ವಲಿ ನಾನು ಮಕ್ಕಳಿಗೆ ಟ್ರೀಟ್ಸ್ ಕೊಡೋಲ್ಲ ಹೊರಗಡೆಯಿಂದ, ನಾನೇ ಮನೇಲಿ ಮಾಡ್ತೀನಿ. ವೆಜಿಟೇಬಲ್ಸ್, ಫ್ರೂಟ್ಸ್ನೇ ಜಾಸ್ತಿ ಕೊಡ್ತೀನಿ. ಮ್ಯಾಂಗೋ ಫ್ರೂಟ್ ಅವ್ರು ತಿನ್ನೋ ಆಗಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಅವ್ರಿಗೆ ಕೊಡ್ತಾಯಿಲ್ಲ. ಒಂದು ಸಲ ನಾನು ಕೋಕೋಗೆ ಹೊರಗಡೆಯಿಂದ ಒಂದು ಯಾವುದೋ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಆ ಬ್ರ್ಯಾಂಡಿಂದ ಅವನಿಗೆ ಟ್ರೀಟ್ ಕೊಟ್ಟು ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಆವಾಗಿಂದ ನಾನು ಹೊರಗಡೆ ಟ್ರೀಟ್ಸ್ ಯಾವುದೂ ಕೊಡೋಲ್ಲ, ಮನೆಯಲ್ಲೇ ಮಾಡ್ತೀನಿ, ಮನೇಲೇ ಅಡುಗೆ ಮಾಡಿ ಹಾಕ್ತೀನಿ. ಆ್ಯಂಡ್ ಅವರು ಅದನ್ನೇ ಇಷ್ಟಪಡ್ತಾರೆ. ಪೆಟ್ ಸ್ಟಾರ್ ಅಂತ ಅವ್ರಿಗೆ ನಾನು ಫುಡ್ ಹಾಕೋದು, ಅದು ಯೂಶ್ವಲಿ ಅಂದರೆ ಅವ್ರ ಬೌಲಲ್ಲಿ ಯಾವಾಗಲೂ ಇರುತ್ತೆ. ಸೊ ನಾನು ಮನೇಲಿದ್ದಾಗ ನಾನು ಅಡುಗೆ ಮಾಡಿ ಹಾಕ್ತಿರ್ತೀನಿ, ಅದು ಯಾವಾಗಲೂ ಇರುತ್ತೆ. ಅವರು ಯಾವಾಗಲಾದರೂ ಹೊಟ್ಟೆ ಹಸಿದ್ರೆ ಅವ್ರು ತಿನ್ಕೋಬೋದು. ಸೊ ಅದನ್ನು ಯಾವಾಗಲೂ ಇಟ್ಟಿರ್ತೀನಿ. I love mangoes. ಬಟ್ ನನಗೆ ಕಾಯಿ ತಿನ್ನೋಕ್ಕಾಗಲ್ಲ, ಮಾವಿನಕಾಯಿ, ಬಿಕಾಸ್ ನನ್ನ ಹಲ್ಲು ತುಂಬ ಸೆನ್ಸಿಟಿವ್ ಇದೆ. ಸೊ ನಾನು ಹಣ್ಣು ಮಾತ್ರ ತಿನ್ನೋಕ್ಕಾಗಲ್ಲ. ಈಗ ಟೈಮ್ 4 o'clock ಆಗಿದೆ. ಗ್ರೀನ್ ಟೀ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನಿದ್ದೆ ಬರ್ತಾ ಇದೆ, ಬಟ್ ನಿದ್ದೆ ಮಾಡ್ತಾ ಇಲ್ಲ ನಾನು, ಬಿಕಾಸ್ ನನಗೆ ಡೇ ಟೈಮ್ ಮಲಗೋದಂದರೆ ಇಷ್ಟ ಆಗಲ್ಲ. ಬಟ್ ಸಮ್ಟೈಮ್ಸ್ ತುಂಬ ಯಾವಾಗಲಾದರೂ ಸುಸ್ತಾಗಿದೆ ಅನ್ನೋವಾಗ ಮಲ್ಕೊಬಿಡ್ತೀನಿ, ಬಿಕಾಸ್ ಬಾಡಿ ನೀಡ್ಸ್ ರೆಸ್ಟ್ ಅಲ್ವಾ. ಸೊ ನಾನು ರಾತ್ರಿ ನಿದ್ದೆ ಸಿಕ್ಕಿಲ್ಲ ಅಥವಾ ಶೂಟ್ ಇದ್ದು ಟಯರ್ಡ್ ಆಗಿದ್ದಾಗ ಮಧ್ಯಾಹ್ನ ಮಲಗ್ತೀನಿ. ಬಟ್ ಯೂಶ್ವಲಿ ಐ ಡೋಂಟ್ ಪ್ರಿಫರ್ ಸ್ಲೀಪಿಂಗ್ ಡೇ ಟೈಮ್. ಈಗ ಗ್ರೀನ್ ಟೀ ಕುಡಿತೀನಿ. ಮತ್ತು ಸಂಜೆ ಒಂದು ಸಲ ಕಸ ಗುಡಿಸಿ ದೇವರಿಗೆ ದೀಪ ಹಚ್ಚಿ ಆಮೇಲೆ ರಾತ್ರಿ ನೋಡ್ತೀನಿ, ಆದರೆ ಕ್ರೋಶೆ ಮಾಡ್ತೀನಿ, ಇಲ್ಲ ಅಂದರೆ ಕ್ರೋಶೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ರೆಸ್ಟ್ ಮಾಡ್ತೀನಿ, ನೈಟ್ ಮಲ್ಗೋತೀನಿ ಅಷ್ಟೇ. ದಟ್ಸ್ ಅಬೌಟ್ ಇಟ್. ನನಗೆ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ನನ್ನ ಮನೇಲೇ ಇದ್ದರೆ ಈ ಥರ ನಾನು ಡೇ ಕಳಿತೀನಿ. ಶೂಟಿಂಗ್ ಇದ್ದರೆ ರೂಟೀನ್ ಬೇರೆ ಥರನೇ ಇರುತ್ತೆ.
ಸೊ ಶೂಟ್ ನನ್ನ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಆದಾಗ ಅಥವಾ ನೆಕ್ಸ್ಟ್ ಶೂಟಿಂಗ್ ನಾನು ಯಾವಾಗಲಾರು ಹೋದಾಗ ನನ್ನ ಶೂಟಿಂಗ್ ಡೇ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಂಜೆ 6 ಗಂಟೆಗೆ ನಾನು ಮನೆ ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿದೆ, ಸ್ವಲ್ಪ ಹೊತ್ತು ಪೂಜೆ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಡಿಮ್ ಲೈಟ್ ಹಾಕ್ಕೊಂಡು ಮೂವಿ ಟೈಮ್ನ ಎಂಜಾಯ್ ಮಾಡಿದೆ. ನಾನು ಡಿನ್ನರ್ಗೆ ಅನ್ನ ಸಾರು ಮೊಸರು ಕಲಿಸ್ಕೊಂಡು ತಿಂದೆ. ಸಂಜೆ 5 ಗಂಟೆಗೆ ಮಕ್ಕಳಿಗೆ ಇನ್ನೊಂದು ಸಲ ಊಟ ಹಾಕಿದ್ದೆ, ಆವಾಗ ಅವ್ರ ಸಾಂಬಾರು ಖಾಲಿ ಆಯಿತು. ಸೊ ಇವಾಗ ಮಜ್ಜಿಗೆ ಅನ್ನ ಹಾಕ್ಕೊಟ್ಟಿದ್ದೀನಿ. ಗೋ ಇಟ್, ಗೋ ಮಿಲ್ಲು, ಗೋ ಇಟ್, ಗೋ ಇಟ್. Are you not hungry? You're not hungry, Millu? Go have your dinner. Go. ನಮ್ಮ ಕೋಕೋ ಊಟ ಹಾಕ್ತಿದ್ದ ಹಾಗೆ ಬಂದು ತಿಂದ್ಬಿಡ್ತಾನೆ, ಬಟ್ ನಮ್ಮ ಮಿಲ್ಕಿ ಸ್ವಲ್ಪ ಕಷ್ಟ. ಸೊ ನಾನು ಅವಳಿಗೆ ಫೋರ್ಸ್ ಮಾಡಿ ಊಟ ಮಾಡೋದಕ್ಕೆ ಕಳಿಸ್ಬೇಕು. ಗುಡ್ ಗರ್ಲ್. ಅರೆ, who's this girlie? Who's this girlie? This is my girlie. This is my girlie. ನಾನು ಕೋಕೋ ಬಾ ಅಂದ ತಕ್ಷಣ ಕೋಕೋ ಓಡ್ ಬಂದು ಈ ಥರ ಮಲ್ಕೋತಾನೆ. ಐ ಸೋ ವಿಶ್ ಐಡ್ ಹ್ಯಾವ್ ಕ್ಯಾಪ್ಚರ್ಡ್ ದ್ಯಾಟ್. ನಾನು ವಿಡಿಯೋ ಮಾಡಿದೆ ಅಂದ್ಕೊಂಡೆ, ಬಟ್ ಅದು ವಿಡಿಯೋ ಆಗಿಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಒನ್. Until then, please do take care of yourselves. Much love.